ಬಾಗಲಕೋಟೆ ಜಿಲ್ಲೆಯ ತೇರದಾಳ ಠಾಣಾ ಪೊಲೀಸರ ದೌರ್ಜನ್ಯಕ್ಕೆ ಅಮಾಯಕ ವ್ಯಕ್ತಿಯೊಬ್ಬ ಕಳೆದ ವಾರ ಬಲಿಯಾಗಿದ್ದಾನೆ. ಜಮಖಂಡಿ ತಾಲೂಕಿನ ರಬಕವಿ ಗ್ರಾಮದ ಮಹಾವೀರ ತುಳಜಪ್ಪ ಇಮ್ಮಡಿ ಮನೆ ಎಂಬ ವ್ಯಕ್ತಿಯನ್ನು ಅಕ್ಟೋಬರ್ 4ರಂದು ಅಕ್ರಮವಾಗಿ ಬಂಧಿಸಿದ ತೇರದಾಳ ಪೊಲೀಸರು ಸತತ 6 ದಿನಗಳ ಕಾಲ ವಿಚಾರಣೆ ನೆಪದಲ್ಲಿ ಥಳಿಸಿದ್ದಾರೆ. ಮಹಾವೀರನ ವಿರುದ್ಧ ಸಿಆರ್ಪಿಸಿ ಸೆಕ್ಷನ್ 109 ಅಡಿ ಕೇಸು ದಾಖಲಿಸಿ ನವೆಂಬರ್ 9ರಂದು ಬಿಜಾಪುರ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗಿತ್ತು. ಪೊಲೀಸರ ದೌರ್ಜನ್ಯದಿಂದ ಅಸ್ವಸ್ಥಗೊಂಡಿದ್ದ ಮಹಾವೀರನನ್ನು ನವೆಂಬರ್ 10ರಂದು ಬಿಜಾಪುರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ 10ರಂದು ಮಹಾವೀರ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇಷ್ಟು ದಿನ ಕಳೆದಿದ್ದರೂ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಪೊಲೀಸರು ನೀಡಿಲ್ಲ. ಅಷ್ಟೇ ಅಲ್ಲ, ಆತ ಮೃತಪಟ್ಟ ನಂತರ ನಿಮ್ಮ ಮಗನಿಗೆ ಜಾಮೀನಾಗಿದೆ ಅಂತ ಹೇಳಿ ಪೊಲೀಸರು ಹೆಣವನ್ನು ಹಸ್ತಾಂತರಿಸಿದ್ದಾರೆ ಅಂತ ತುಳಜಪ್ಪ ಪೋಷಕರು ಆರೋಪಿಸಿದ್ದಾರೆ. ಪೊಲೀಸರ ಈ ಕೃತ್ಯದ ವಿರುದ್ಧ ಮಹಾವೀರನ ಪೋಷಕರು ದುಃಖದ ಮಡುವಿನಲ್ಲಿ ಮುಳುಗಿದ್ದು ತನಿಖೆಗಾಗಿ ಆಗ್ರಹಿಸಿ ಉತ್ತರ ವಲಯ ಪೊಲೀಸ್ ಮಹಾನಿರ್ದೇಶಕರ ಬಾಗಿಲು ಬಡಿದಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಎಸ್ಪಿ ಅಭಿಷೇಕ್ ಗೋಯಲ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುವರ್ಣ ನ್ಯೂಸ್ ಜೊತೆಗೆ. ಸರ್, ಈ ಲಾಕಪ್ ಡೆತ್ಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ಯಾರೀತ, ಯಾವ ಪ್ರಕರಣದಲ್ಲಿ ಈತನನ್ನು ಬಂಧಿಸಲಾಗಿತ್ತು? ಈಗ ಇಲ್ಲಿವರೆಗೆ ನಮ್ಮ ಸಿಕ್ಕಿದ ಮಾಹಿತಿ ಪ್ರಕಾರ ಇದು ಲಾಕಪ್ ಡೆತ್ ಅಲ್ಲ. ಆ ಆರೋಪಿ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಕಾರಾಗೃಹ ಒಳಗಡೆ ಇದ್ರು. ಅಲ್ಲಿಂದ ಅಸ್ವಸ್ಥ ಆಗಿ ಅವರು ಜೈಲ್ ಸಿಬ್ಬಂದಿಯವರು ಅವರಿಗೆ ಹಾಸ್ಪಿಟಲ್ಗೆ ಕಳಿಸಿದ್ರು. ಆಮೇಲೆ ಜಮಖಂಡಿ ಹಾಸ್ಪಿಟಲ್ ಸರ್ಕಾರಿ ಆಸ್ಪತ್ರೆಯಿಂದ ಅವರಿಗೆ ಬಿಜಾಪುರ ಸರ್ಕಾರಿ ಆಸ್ಪತ್ರೆಗೆ ವರ್ಗಾವಣೆ ಮಾಡಿದ್ರು. ಆಮೇಲೆ ಅವರು ಬಿಜಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿನ್ನೆ ನಮ್ಮ ವಲಯ ಕಚೇರಿಯಲ್ಲಿ ಒಂದು ದೂರು ದಾಖಲಾಗಿದೆ. ಆ ದೂರು ಇವತ್ತು ನನ್ನ ಕಚೇರಿಗೆ ಬರ್ತದೆ. ಬಂದ ತಕ್ಷಣ ನಾವು ಚೆಕ್ ಮಾಡ್ತೀವಿ. ಆದ್ರೆ ನಮ್ಗೆ ಇಲ್ಲಿವರೆಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಆ ಇಮ್ಡಿ ಅವರು ತೇರದಾಳ ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರ ಮೇಲೆ MOB ಕಾರ್ಡ್ ಇತ್ತು. ಮತ್ತು 5ನೇ ನವೆಂಬರ್ದಲ್ಲಿ ಅವ್ರ ಮೇಲೆ ಒಂದು 109 CRPC ಪ್ರಕಾರ ಒಂದು ಕೇಸ್ ದಾಖಲು ಮಾಡಿ ಅವರಿಗೆ ಜಮಖಂಡಿ ಸಬ್ ಜೈಲಿಗೆ ಕಳಿಸಿದ್ರು. ಅವರು ಸುಮಾರು 6 ದಿವಸ ಅಲ್ಲಿ ಜಮಖಂಡಿ ಸಬ್ ಜೈಲ್ ಒಳಗಡೆನೆ ಇದ್ರು. ಆಮೇಲೆ ಐ ಥಿಂಕ್ 11ನೇ ತಾರೀಕು ಅವರಿಗೆ ಅಸ್ವಸ್ಥ ಆಗಿ ಜಮಖಂಡಿ ಸಬ್ ಜೈಲ್ದಿಂದ ಆಸ್ಪತ್ರೆಗೆ ಕಳಿಸಿದ್ರು. ಓಕೆ, ಅವ್ರನ್ನ ಬಂಧಿಸಿದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿತ್ತ, ಮತ್ತೆ ಜಾಮೀನು ಕೂಡ ಆಗಿದೆ ಅಂತ ಪೊಲೀಸರು ಹೇಳಿ ಹಣವನ್ನು ಹಸ್ತಾಂತರಿಸಿದ್ದಾರೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಇಲ್ಲ, ಆತರ ನಮ್ಗೆ ಸಿಕ್ಕಿದ್ದ ಮಾಹಿತಿ ಪ್ರಕಾರ ಅವ್ರಿಗೇನು ಜಾಮೀನೇನು ಆಗಿರಲಿಲ್ಲ. ಮತ್ತು ಅವರು 109 CRPC ಪ್ರಕಾರ ಅಲ್ಲಿ ಜೈಲ್ ಒಳಗಡೆನೆ ಇತ್ತು. ಮತ್ತು ಜೈಲಿಂದ ಹೊರಗಡೆ ಇನ್ನು ಬಂದಿರಲಿಲ್ಲ ಅವರು. ಮತ್ತು ಅಲ್ಲಿ ಜೈಲ್ ಒಳಗಡೆ ಇದ್ದಾಗನೇ ಅವರು ಅಸ್ವಸ್ಥ ಇತ್ತು. ಮತ್ತು ಪೊಲೀಸರು 109 CRPC ಕೇಸ್ ಮಾಡಿದ್ರು. ಮತ್ತು ಇದರದ್ದು ಇನ್ಕ್ವೆಸ್ಟ್ JMFC ಬಿಜಾಪುರ ಮಾಡಿದ್ದಾರೆ. ಈಗ ನಾವು ಅದು ಇನ್ಕ್ವೆಸ್ಟ್ ರಿಪೋರ್ಟ್ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವತ್ತು ಕಲೆಕ್ಟ್ ಮಾಡ್ತಾ ಇದೀವಿ. ಕಲೆಕ್ಟ್ ಮಾಡಿದ ನಂತರ ಒಂದು ಉನ್ನತ ಲೆವೆಲ್ನಿಂದ ಇದರ ಬಗ್ಗೆ ತನಿಖೆ ಮಾಡಿ. ಸರ್, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳುತ್ತೆ? ಅದು ಇನ್ನು ಬಂದಿಲ್ಲ, ಅದೇ ಹೇಳ್ತಾ ಇದ್ದೇನೆ. ಪೋಸ್ಟ್ ಮಾರ್ಟಮ್ ಬಿಜಾಪುರದಲ್ಲಿ ಆಯ್ತು. ಮತ್ತು ಇನ್ಕ್ವೆಸ್ಟ್ JMFC ಬಿಜಾಪುರ ಮಾಡಿದ್ದಾರೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬಿಜಾಪುರ ಮಾಡಿದ್ದಾರೆ. ಅದು ರಿಪೋರ್ಟ್ ನಾವು ಇನ್ನು ಕಲೆಕ್ಟ್ ಮಾಡಬೇಕು. ಅದು ಜೈಲ್ ಅಥಾರಿಟೀಸ್ ಹತ್ತಿರ ಇದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಗೋಯಲ್ ಸರ್, ಇಷ್ಟೊತ್ತು ನೀವು ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಬಾಗಲಕೋಟೆನಲ್ಲಿ ಅಮಾಯಕ ವ್ಯಕ್ತಿಯೊಬ್ಬ ಕಳೆದ ದಿನ ಬಲಿಯಾಗಿದ್ದಾನೆ. ಜಮಖಂಡಿ ತಾಲೂಕಿನ ರಬಕವಿ ಗ್ರಾಮದ ಮಹಾವೀರ ತುಳಜಪ್ಪ ಇಮ್ಮಡಿ ಮನೆ ಎಂಬ ವ್ಯಕ್ತಿಯನ್ನು ಅಕ್ಟೋಬರ್ 4ರಂದು ಅಕ್ರಮವಾಗಿ ಬಂಧಿಸಲಾಗಿತ್ತು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡಲಿಕ್ಕೆ ವಕೀಲ ಸುರೇಂದ್ರ ಹೊಗಾರಿಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ ಪೊಲೀಸ್ ಠಾಣೆಯಲ್ಲಿ ಇದ್ಕೊಂಡು ನಂತರ ಆಸ್ಪತ್ರೆಗೆ ಹೋಗಿ ಅಸ್ವಸ್ಥನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಇದ್ರ ಬಗ್ಗೆ ನೀವು? ಸರ್, ಇದನ್ನ ನೇರವಾಗಿ ನಾನು ಹೇಳ್ತೀನಿ ಸರ್. ಇದು ಪೂರ್ತಿಯಾಗಿ ಪೊಲೀಸರು ಮತ್ತು ಇತರ ಸಿಬ್ಬಂದಿ ಕೂಡಿ ಹೊಡೆದು ಕೊಲೆ ಮಾಡಿದ್ದಾರೆ ಸರ್. ಇದನ್ನ ನೇರವಾಗಿ ನಾನು ಅವ್ರನ್ನ ಆರೋಪ ಮಾಡ್ತೀನಿ. ಸುಮಾರು 5-6 ದಿನಗಳು ಸರ್, 5-6 ದಿನಗಳವರೆಗೆ ಸರ್ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ಸರ್ ಅವ್ರು ಸ್ವತಃ ಅವ್ರ ತಾಯಿನ ನೋಡಿದಾರೆ ಸರ್. ಸ್ವತಃ ತಾಯಿನ ನೋಡಿದಾರೆ ಸರ್. ಆಮೇಲೆ ಸ್ವತಃ ತಾಯಿ ಮುಂದೆನೆ ಹೊಡೆದು ಹಾಕ್ತಾರೆ ಸರ್. ಕೈಗೆ ಬೇಡಿ ಹಾಕಿರ್ತಾರೆ, ಕಾಲು ಬಾತಿರ್ತಾವ ಸರ್, ಕಾಲು ತುಂಬಾ ಬಾತಿರ್ತವೆ ಸರ್, ಪೂರ್ತಿ ಹೊಡೆದಿರ್ತಾರೆ ಸರ್. ಅಷ್ಟೇ ಅಲ್ಲ ಸರ್, ಅವ್ರ ತಾಯಿ ಕೇಳ್ಕೊಂಡಾಗ ಸರ್ PSI ಏನ್ ಮಾಡ್ತಾನೆ, ನಡಿ ಹೊರಗೆ ನಡಿ ಅಂತ ಬೇರೆ ಹೊರಗೆ ಕಳ್ಸಿದಾನೆ ಸರ್. ಸುಮಾರು 4-5 ದಿನವರೆಗೆ ಒಳಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಸರ್. ಆಮೇಲೆ ಶಿಸ್ತಂಗೆ ಸಾಕಷ್ಟು ಹೊಡೆದು ಏನ್ ಮಾಡ್ತಾರೆ ಸರ್, ಸಾಕಷ್ಟು ಹೊಡಿತಾರೆ ಸರ್. ಸಾಕಷ್ಟು ಹೊಡೆದ ಮೇಲೆ ಆಮೇಲೆ ನೇರವಾಗಿ ಜಮಖಂಡಿ ತಹಸೀಲ್ದಾರ್ ಮುಂದೆ ಹಾಜರು ಮಾಡ್ತಾರೆ ಸರ್. ಆಮೇಲೆ ಸರ್ ಮತ್ತೊಂದು ವಿಷಯದಲ್ಲಿ ಹೇಳ್ತೀನಿ, 109 CRPC 109 ಇದೆಯಲ್ಲ ಸರ್, CRPC 109 ಇದೆಯಲ್ಲ ಸರ್, ಈ CRPC 109 ಏನಕ್ಕೆ ಹೇಳ್ತೇವೆ ಸರ್? ಇದ್ಯಾವ ಘೋರ ಅಪರಾಧ ಸರ್? ಈ ಒಂದು ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡವಾಗಿ ದಂಡಿಸುವಂತ ಶಿಕ್ಷೆ ಏನಿತ್ತು ಸರ್?
ನಿಜವಾಗಿ ಪೊಲೀಸರು ಇಂತ ಒಂದು ದಂಡಿಸುವ ಶಕ್ತಿಯನ್ನ ನೇರವಾಗಿ ಬೇರೆ ಒಂದು ಪ್ರಕರಣದಲ್ಲಿ ಬೇರೆ ಆರೋಪಿಗಳಿಗೆ ಇಂಥ ಶಿಕ್ಷೆ ಕೊಟ್ಬಿಟ್ರೆ ಸಮಾಜದಲ್ಲಿ ಶಾಂತಿ ಆದ್ರೂ ನೆಲೆಸ್ತಿತ್ತಲ್ಲ ಸರ್. ಅದು ಇವು ಸಣ್ಣ ಒಂದು ಪ್ರಕರಣದಲ್ಲಿ ಇದು 109 ಅಂದ್ರೆ ಸರ್ ಮುಂಜಾಗ್ರತಾ ಕ್ರಮವಾಗಿ ಬಂಧಿಸಬೇಕು. 5-6 ದಿನಗಳವರೆಗೆ ಇಟ್ಕೊಂಡು ಹೊಡೆಯುವಂತ ಪರಿಸ್ಥಿತಿ ಏನಿತ್ತು ಸರ್. ಅಷ್ಟೇ ಅಲ್ಲ ಸರ್, ಅದನ್ನ ಆಮೇಲೆ ಹೊಡೆದ ನಂತರ ಏನ್ ಮಾಡಿದಾರೆ ಸರ್, ಈ ತಹಶೀಲ್ದಾರ್ ಮುಂದೆ ಹಾಜರು ಮಾಡಿದಾರೆ ಸರ್. ಇವ್ ತಹಶೀಲ್ದಾರ್ ಏನ್ ಮಾಡಿದ್ರೆ ಅವರು ಜಮಖಂಡಿಯ ಸಬ್ ಜೈಲ್ ಅಂತ ಇದೆ ಸರ್, ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿಂದ ಅವ್ರು ಏನ್ ಮಾಡಿದಾರೆ ಸರ್, ಜಮಖಂಡಿ ಸಬ್ ಜೈಲ್ ಈ ಪರಿಸ್ಥಿತಿ ನೋಡಿ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆ ಸಲುವಾಗಿ ಸೆಂಟ್ರಲ್ ಜೈಲ್ ಬಿಜಾಪುರಿಗೆ ಕಳಿಸ್ಬಿಟ್ಟಿದ್ದಾರೆ ಸರ್. ಆ ಡಾಕ್ಯುಮೆಂಟ್ ಇದೆ ಸರ್ ನನ್ನ ಹತ್ರ, ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಪುಣ್ಯ ಆ ಡಾಕ್ಯುಮೆಂಟ್ ಆದ್ರೂ ನನ್ನ ಹತ್ರ ಇದೆ ಸರ್. ಅದನ್ನೇ ನಿನ್ನೆ ನಾನು ಐಜಿ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಸರ್ ಅದ್ರ ಬಗ್ಗೆ. ಅಲ್ಲ ನೇರವಾಗಿ ಈ ರೀತಿ ಡಾಕ್ಯುಮೆಂಟ್ ಇದೆ ಮತ್ತೆ ಈ ರೀತಿ ಹೇಳ್ತಾರೆ. ಆಮೇಲೆ ಅಲ್ಲಿ ಹೋದ ನಂತರ ಸರ್ ಅಲ್ಲಿ ಸೆಂಟ್ರಲ್ ಜೈಲಲ್ಲಿ ಆ ಮಾವೀರ್ ಸಾಯ್ತಾನೆ ಸರ್. ಓಕೆ ಸರ್, ಥ್ಯಾಂಕ್ ಯು ನೀವು ಸುವರ್ಣ ಜೊತೆ ಮಾತಾಡಿದಕ್ಕೆ.